ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಮೆಡಿಕಲ್ಗೆ ಎಷ್ಟು ಫೀಸ್ ಇರುತ್ತೆ ಯಾವ್ಯಾವ ಕಾಲೇಜಲ್ಲಿ ಅಂತ ನೋಡೋಣ. ಬೇರೆ ಯಾವುದು ಡಾಕ್ಯುಮೆಂಟ್ ನೋಡೋದು ಬೇಡ. ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ನೋಡಿದ್ರೆ ಪಕ್ಕ ಡಾಕ್ಯುಮೆಂಟ್ ಸಿಗುತ್ತೆ ಅಂತ ಅದನ್ನು ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. UG NEET 2023 ಮೆಡಿಕಲ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ 5/9/2023 ರಿಲೀಸ್ ಆದಂಥ ಡಾಕ್ಯುಮೆಂಟ್ ಇದು. ಯಾಕೆ ಈ ಹಳೆ ಡಾಕ್ಯುಮೆಂಟ್ ತಗೊಂಡು ಈಗ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಸದ್ಯಕ್ಕೆ ಯಾವುದೇ ನ್ಯೂಸಲ್ಲಾಗಲಿ ನ್ಯೂಸ್ ಪೇಪರಲ್ಲಾಗಲಿ ಎಲ್ಲೂ ಸುದ್ದಿ ಇಲ್ಲ ಈ ವರ್ಷ ಫೀಸ್ ಜಾಸ್ತಿ ಆಗುತ್ತೆ ಅಂತ. ಸೊ ಲಾಸ್ಟ್ ಇಯರ್ ಎಷ್ಟಿತ್ತು ಅಂದರೆ ಈ ವರ್ಷನೂ ಅಷ್ಟೇ ಇರಬಹುದು ಅಂತ ನನ್ನ ಅನಿಸಿಕೆ. ಪ್ರೈವೇಟ್ ಕೋಟಾ ಸೀಟ್ ಅಂತೂ ನನ್ನ ಪ್ರಕಾರ ಜಾಸ್ತಿ ಆಗೋದಿಲ್ಲ, ಯಾಕೆಂದರೆ ಲಾಸ್ಟ್ ಇಯರು 10% ರೈಸ್ ಆಗಿತ್ತು. 10 ಲಕ್ಷ ಇದ್ದಿದ್ದು 11 ಲಕ್ಷ ಆಗಿತ್ತು. ಬಟ್ ಗೌರ್ಮೆಂಟ್ ಕೋಟಾ ಸೀಟ್ಸ್ಗೆ ಜಾಸ್ತಿ ಆಗಿರಲಿಲ್ಲ. ಬಟ್ ಅದ್ರ ಬಗ್ಗೆನೂ ಈ ಸರಿ ಏನು ಗಾಳಿ ಸುದ್ದಿ ಸಹ ಇಲ್ಲ. ಸೊ ಅದೇ ಫೀಸ್ ಇರಬಹುದು. ಜಾಸ್ತಿ ಅಂದರೆ 10% ಜಾಸ್ತಿ ಆಗ್ಬೋದು. 10% ಅಂದರೆ 60,000 ಇರೋದು 6,000 ಜಾಸ್ತಿ ಆಗಿರುತ್ತೆ. 1.5 ಲಕ್ಷ ಇರೋದು 15,000 ಜಾಸ್ತಿ ಆಗುವ ಸಾಧ್ಯತೆ ಇದೆ. ನನ್ನ ಪ್ರಕಾರ ಅದು ಆಗೋದಿಲ್ಲ. ಬಟ್ ಕೊನೆ ಮೂಮೆಂಟಲ್ಲಿ ಏನಾದ್ರೂ ಆ ಥರದ ನ್ಯೂಸ್ ಬಂದರೂ ಬರಬಹುದು. ಬಟ್ ಲಾಸ್ಟ್ ಇಯರ್ ಎಷ್ಟಿತ್ತು ಅಂತ ನಾವು ತಿಳ್ಕೊಂಡ್ರೆ ಈ ವರ್ಷ ಎಷ್ಟು ಜಾಸ್ತಿ ಆಗಬಹುದು ಅಂತ ಸ್ವಲ್ಪ ಪ್ರಿಡಿಕ್ಟ್ ಮಾಡಬಹುದು. ನಿಮಗೆ ಗವರ್ನಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದ್ಕೊಳ್ಳಿ, ಎನಿ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್. ಸೊ ನೀವು ಫೀಸ್ ಕಟ್ಟಬೇಕಾಗಿರೋದು 60,100. ದಿಸ್ ಇಸ್ ದ ಕೋರ್ಸ್ ಫೀಸ್, 60,100 ರೂಪಾಯಿಗಳು. ಇದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಂತ ತೋರಿಸ್ತಾ ಇದೆ. ಯು ಸೆಲೆಕ್ಟ್ ಎನಿ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್, ಗವರ್ನಮೆಂಟ್ ಸೀಟ್ ಇನ್ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಆದರೆ 60,100 ರೂಪಾಯಿಗಳಿರುತ್ತೆ. ನೆಕ್ಸ್ಟು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಇದೆ ನೋಡಿ. ಇಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಒಂದು ಡೀಮ್ಡ್ ಯೂನಿವರ್ಸಿಟಿ. ಸೊ ಇಲ್ಲಿ ಗವರ್ನಮೆಂಟ್ ಸೀಟ್ಗೆ 1,44,496 ರೂಪಾಯಿಗಳು ಇದೆ. ಅದೇ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗೆ ಹೋದ್ರಿ ಅನ್ಕೊಳ್ಳಿ, ನೀವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗೆ ಹೋದ್ರಿ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಸೆಂಟರ್, ಬಾಗಲಕೋಟೆ. ಸೊ ಪ್ರೈವೇಟ್ ಕಾಲೇಜಲ್ಲಿ ಗವರ್ನಮೆಂಟ್ ಸೀಟ್ ಏನಾದರೂ ನೀವು ತಗೊಂಡ್ರೆ 1,41,446. ಅದನ್ನು ನಾನು ಯಾವಾಗಲೂ 1.5 ಲಕ್ಷ ಅಂತ ಹೇಳ್ತಿರ್ತೀನಿ. ಸೊ ಈಗ ಏನಾದರೂ ಅಕಸ್ಮಾತ್ ಅನ್ಫಾರ್ಚುನೇಟ್ಲಿ 10% ಜಾಸ್ತಿ ಆಯಿತು ಅಂದ್ಕೊಂಡ್ರೆ ಎಷ್ಟಾಗುತ್ತೆ? 14,000 ರೂಪಾಯಿ ಜಾಸ್ತಿ ಆಗಿರುತ್ತೆ, ಜಾಸ್ತಿ ಆದರೆ. ಬಟ್ ಲಾಸ್ಟ್ ಇಯರ್ ಜಾಸ್ತಿ ಆಗಿರಲಿಲ್ಲ, ಅದಕ್ಕೆ ಈ ಸರಿ ಜಾಸ್ತಿ ಆಗ್ಬೋದು ಅಂತ ಎಲ್ಲೋ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ. ಜಾಸ್ತಿ ಆಗದೆ ಇದ್ದರೆ ಒಳ್ಳೆಯದು. ಸೊ 60,000 ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ 1,41,496. ಎಕ್ಸೆಪ್ಷನಲ್ ಕೇಸಸ್ ಕಸ್ತೂರ್ಬಾ ಅಲ್ಲಾದರೆ 1,44,496. ತುಂಬ ಡಿಫ್ರೆನ್ಸ್ ಏನಿಲ್ಲ, 1,41,000 ಇಲ್ಲಿ 1,44,000. ಬಟ್ ಕಾಲೇಜ್ ಸ್ಟ್ಯಾಂಡರ್ಡ್ ಮಾತ್ರ ಕಸ್ತೂರ್ಬಾದು ಸಿಕ್ಕಾಪಡೆ ಚೆನ್ನಾಗಿದೆ. ಹೀಗೆ ನೋಡ್ತಾ ಹೋಗೋಣ. ಸೊ ಇನ್ನು ಯಾವುದಾದ್ರೂ ಒಂದು ಕಾಲೇಜ್ ತಗೋಣ. ಆಕ್ಸ್ಫರ್ಡಲ್ಲಿ ಗವರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ 1,41,000. ಇನ್ನು ನೋಡೋಣ ಇಲ್ಲಿ ಯಾವುದಿದು ಓಪನ್ ಕ್ಯಾಟಗರಿ. ನಮ್ಮಲ್ಲಿ GMP ಅಂತೀವಿ, GMPನೇ ತೋರಿಸ್ಬಿಡ್ತೀನಿ. ಸೇಮ್ ಫೀಸ್ ಇರುತ್ತೆ, 10,92,852. ಬೇಡ, ನಾವು GMPಗೆ ಹೋಗೋಣ. GMH ಇದೆ. ಓಪನ್ ಕ್ಯಾಟಗರಿ ನಿಮ್ಗೆ ಯಾಕೆ ಬೇಗ ಮೇಲೇನೆ ಕಾಣ್ತಾ ಇರುತ್ತೆ ಅಂದರೆ ಅವರ ರ್ಯಾಂಕು ತುಂಬ ಚೆನ್ನಾಗಿರುತ್ತೆ. ಇಲ್ಲೊಂದು ಓಪನ್ ಕ್ಯಾಟಗರಿ ಇದೆ ನೋಡಿ, 81,950, 10,92,852 ಇರುತ್ತೆ. ಇಲ್ಲೊಂದು ಕಾಣಿಸ್ತದೆ ನೋಡಿ, GMP BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ 82,058 ರ್ಯಾಂಕ್ ಬಂದಿರೋರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇಲ್ಲಿ ಕೊಟ್ಟು ತೋರಿಸಿರ್ತಾರೆ MBBS ಪ್ರೈವೇಟ್ ಕೋಟಾ, ಇದು MBBS ಗವರ್ನಮೆಂಟ್ ಅಂತ. ಸೊ GMPಯಲ್ಲಿ ಹೋದರೆ, ಪ್ರೈವೇಟ್ ಕೋಟಾದಲ್ಲಿ ಹೋದರೆ, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಲ್ಮೋಸ್ಟ್ ಆಲ್ ಕಾಲೇಜ್ ಎಕ್ಸೆಪ್ಟ್ ಫ್ಯೂ ಎಕ್ಸೆಪ್ಷನ್ಸ್ 10,92,852. ಅದಕ್ಕೆ ಯಾವಾಗಲೂ ನಾನು 11 ಲಕ್ಷ ಅಂತ ಇರ್ತೀನಿ. KS ಹೆಗಡೆ ಮೆಡಿಕಲ್ ಅಕಾಡೆಮಿ ಇದೊಂದು ಡೀಮ್ಡ್ ಯೂನಿವರ್ಸಿಟಿ. ಸೊ ಇಲ್ಲಿ 1,44,496 ಗವರ್ನಮೆಂಟ್ ಸೀಟ್ಗೆ ಇತ್ತು. ಸೊ ಇನ್ನೊಂದಷ್ಟು ಸ್ಪೆಷಲ್ ಕ್ಯಾಟಗರಿ ಪ್ರೈವೇಟ್ ಕಾಲೇಜಸ್ ಹೋಗೋಣ, ವೇರ್ ದ ಫೀಸ್ ಇಸ್ ಟು ಮಚ್. ಯಾವುದೋ ಒಂದು ಕಾಣಿಸ್ತು, MS ರಾಮಯ್ಯ ಮೆಡಿಕಲ್ ಕಾಲೇಜ್. MS ರಾಮಯ್ಯ ಮೆಡಿಕಲ್ ಕಾಲೇಜಲ್ಲಿ GMP ಪ್ರೈವೇಟ್ ಕೋಟಾ, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ 22,15,750 ರೂಪಾಯಿ ಇತ್ತು. 22,15,750, ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು? 1,48,751 ಬಂದಿರೋರು. ಇದು ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಇಲ್ಲೊಂದು ಡಿಫ್ರೆಂಟ್ ಆಗಿರೋದಿದೆ, MBBS ಗವರ್ನಮೆಂಟ್ ಕೋಟಾ
ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾವಿಯಲ್ಲಿ ST ಜನರಲ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಎಷ್ಟಿದೆ ಇಲ್ಲಿ 3,24,996 ಇದೆ. ಇದೊಂದು ಸರಿ ಚೆಕ್ ಮಾಡ್ಕೊಳ್ಳಿ. JNM ಬೆಳಗಾವಿಯಲ್ಲೂ ಸಹ ಸ್ವಲ್ಪ ಜಾಸ್ತಿ ಇದೆ. ಅದೇ ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಹೋದ್ರೆ ನೋಡಿ 60,100 ರೂಪಾಯಿ ಇದೆ. ಪ್ರೈವೇಟ್ ಕೋಟಾದಲ್ಲಿ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಏನಿದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದ್ರೆ, ತೆಲುಗು ಮೈನಾರಿಟಿ ಇದ್ರೆ ಫೀಸ್ ಎಷ್ಟಿರುತ್ತೆ ಅಂತ. ಅವ್ರಿಗೂ ಅಷ್ಟೇ 10,92,852 ಇರುತ್ತೆ. GMP ಅಂತ ಬಂದರೆ, ಪ್ರೈವೇಟ್ ಕೋಟಾ ಅಂದರೆ ಬಂದರೆ ಮುಗೀತು. ಇನ್ನು ಒಂದಷ್ಟು ಕಾಲೇಜುಗಳು ನೋಡೋಣ. MS ರಾಮಯ್ಯ 22 ಲಕ್ಷ ಇಲ್ಲಿ ಕಾಳ್ತಾ ಇದೆ. ಇನ್ನೊಂದು ಕಾಲೇಜು KBN ಗುಲ್ಬರ್ಗ, ಖಾಜಾ ಬಂದೇ ನವಾಜ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇಲ್ಲಿ 16,30,715. ಇಲ್ಲಿ 10 ಲಕ್ಷದಿಲ್ಲ, 16 ಲಕ್ಷ ಆಗುತ್ತೆ. ಅದೇ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ ಹೋದ್ರೆ 10,92,000. ಯಾಕೆಂದ್ರೆ ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ, ರಿಲಿಜಿಯಸ್ ಮೈನಾರಿಟಿ ಪ್ರೈವೇಟ್ ಯೂನಿವರ್ಸಿಟಿ. ದಯಾನಂದ್ ಸಾಗರಲ್ಲಾದರೆ 20 ಲಕ್ಷ ಇರುತ್ತೆ. ಆದಿಚುಂಚನಗಿರಿಯಲ್ಲೂ 20 ಲಕ್ಷ ಇರುತ್ತೆ. ಇಲ್ಲೊಂದು SDM ಅಂತ ಕಾಣ್ತಾ ಇದೆ, SDM ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್, 1,53,806 ಬಂದಿರೋರು ಸೇರ್ಕೊಂಡಿದ್ದಾರೆ. ಇದು ಓಪನ್ ಕ್ಯಾಟಗರಿಯಲ್ಲಿ 20,15,750. ರಾಮಯ್ಯ ಇದೆ. ಅದೇ ವೈದೇಹಿಯಲ್ಲಿ ಪ್ರೈವೇಟ್ ಸೀಟ್ ತಗೊಂಡ್ರೆ ನೀವು 10,92,000. ಇವರು ಲಿಂಗ್ವಿಸ್ಟಿಕ್ ಮೈನಾರಿಟಿ, ತೆಲುಗು ಮೈನಾರಿಟಿ, ಹಾಗಾಗಿ 1,54,000ಕ್ಕೂ ಸಿಕ್ಕಿದೆ. ಜವಾಹರ್ಲಾಲ್ ನೆಹರು ಅಲ್ಲಿ 3,24,000 ಇದೆ ಫೀಸು. ಅದೊಂದ್ಸರಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಫೀಸ್ ಎಷ್ಟೆಷ್ಟು ನಿಮಗೆ ಕಾಣ್ತಿದೆ ಅಂತ. ಐ ಥಿಂಕ್ ಯು ಗಾಟ್ ದ ಕ್ಲಾರಿಟಿ. ನಾನು ಆದಿಚುಂಚನಗಿರಿ, ದಯಾನಂದ್ ಸಾಗರ್ ಹುಡುಕ್ತಾ ಇದ್ದೆ. GMPH ಐ ಥಿಂಕ್ ಯು ಗಾಟ್ ದ ಕ್ಲಾರಿಟಿ. ಏನು ಹೇಳಲಿಕ್ಕೆ ಏನಿಲ್ಲ. ಇಲ್ಲೊಂದು ಚಂದ್ರಮ್ಮ ದಯಾನಂದ್ ಸಾಗರ್ ಹುಡುಕ್ತಿದ್ದೆ, ಸಿಕ್ತು ಇಲ್ಲಿ. ಚಂದ್ರಮ್ಮ ದಯಾನಂದ್ ಸಾಗರ್ 20,15,750 ಪ್ರೈವೇಟ್ ಕ್ಯಾಟಗರಿಯಲ್ಲಿ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಯಾರಿಗೆ ಸಿಕ್ಕಿದೆ ಇಲ್ಲಿ, ಇದೇನ ಕಟ್ ಆಫ್ ಹೇಳ್ತಿಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 2,30,792 ಬಂದಿರೋರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇಲ್ಲೂ ಅಷ್ಟೇ GMP 2,30,000 ರ್ಯಾಂಕ್, 2,30,000 ರ್ಯಾಂಕು, 20 ಲಕ್ಷ ಫೀಸ್ ಇತ್ತು. ಸೊ ದಿಸ್ ಈಸ್ ಅಬೌಟ್ ದ ಡಿಫರೆಂಟ್ ಕಾಲೇಜಸ್ ಆ್ಯಂಡ್ ದೇರ್ ಫೀಸ್. ಈ ಡಾಕ್ಯುಮೆಂಟು KE ವೆಬ್ಸೈಟಲ್ಲೂ ಸಿಗುತ್ತೆ. ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ಗೆ ಹೋಗಿ ಖಂಡಿತ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.